ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಏನಪ್ಪ ಇದು ನಿನ್ನೆ 2 ದಿನದ ಹಿಂದೆನೇ ನಾವು ನಿವೇದಿತಾ ಗೌಡ ಆಗಿರ್ಬೋದು ಮತ್ತು ಚಂದನ್ ಶೆಟ್ಟಿ ಆಗಿರ್ಬೋದು ಇವರ ಒಂದು ಡೈವರ್ಸ್ ಕೇಳಿದಾಗ ಒಂದು ರೀತಿಯಲ್ಲಿ ಶಾಕ್ ಆಗಿತ್ತು. ಬಟ್ ಇವತ್ತು ಬಂದಂಥ ವಿಚಾರ ಎಲ್ರಿಗೂ ಗೊತ್ತಿರೋ ಹಾಗೇನೆ ಯುವ ರಾಜ್ಕುಮಾರ್ ಅವರು ಕೂಡ ಡೈವರ್ಸ್ಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. ಸೊ ಏನು ಕತೆ ಇದ್ರ ಬಗ್ಗೆ ಫುಲ್ಲಾಗಿ ಒಂದು ಡೀಟೇಲ್ಸ್ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇನ್ನು 2 ದಿನದ ಹಿಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ನಿವೇದಿತಾ ಗೌಡ ಮತ್ತು ಚಂದನ್ ಅವರ ಒಂದು ಡೈವರ್ಸ್ ವಿಷಯವಾಗಿ ಸುದ್ದಿ ಹರಿದಾಡ್ತಾ ಇತ್ತು. ಆ ಸುದ್ದಿ ಇನ್ನು ಹಸಿ ಇರುವಾಗಲೇ ಸೊ ಈಗ ನೋಡ್ತಾ ಇರುವಂಥದ್ದು ಯುವ ಅವರು ಕೂಡ ಒಂದು ಡೈವರ್ಸ್ಗೆ ಒಂದು ಅಪ್ಲೈ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಆಗಿರುವಂಥದ್ದು ಏನಪ್ಪ ಅಂತಂದ್ರೆ ಒನ್ ಸೈಡ್ ಡೈವರ್ಸ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಯಾಕಂದರೆ ನಾನು ಇದ್ರ ಬಗ್ಗೆ ಎಲ್ಲ ಕಳೆದ ವಿಡಿಯೋದಲ್ಲಿ ಮಾತಾಡಿದ್ದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಡೈವರ್ಸ್ ತೊಗೊಳ್ಳೋದು ಕಾಮನ್ ಆಗಿದೆ ಈಗ ಅಂತ. ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಸೊ ನನ್ನ ಲೈಫ್ ನನಗೆ ನಿನ್ನ ಲೈಫ್ ನಿನಗೆ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸೊ ಡೈವರ್ಸ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಕೇಳಿ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಬಟ್ ಈ ಒಂದು ಡೈವರ್ಸ್ ವಿಚಾರ ನೋಡೋದಾಯಿತು ಅಂದರೆ ಸೊ ಸಿಂಗಲ್ ಸೈಡ್ ಅಪ್ಲೈ ಆಗಿರುವಂಥ ಡೈವರ್ಸು ಇದನ್ನು ಯುವ ಅವರು ಅಪ್ಲೈ ಮಾಡಿದ್ದಾರೆ ಶ್ರೀದೇವಿ ಮೇಡಮ್ ಮೇಲೆ. ನನಗೆ ಡೈವರ್ಸ್ ಬೇಕು ಅನ್ನುವಂಥದ್ದು. ಸೊ ರೀಸನ್ ಮಾನಸಿಕ ಕಿರುಕುಳ ಅಂತೇನೋ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮಗಳೆಲ್ಲ ಬರ್ತಾ ಇದೆ. ಬಟ್ ಓವರಾಲ್ ಆಗಿ ಇದ್ರ ಒಂದು ಕ್ಲಾರಿಟಿ ಅಂದರೆ 6 ತಿಂಗಳ ಹಿಂದೆನೇ ಇದ್ರದ್ದು ಪ್ರೋಸೆಸ್ ನಡೀತಾ ಇತ್ತು ಅನ್ನೋವಂಥದ್ದು. ಆಮೇಲೆ 6 ತಿಂಗಳ ಹಿಂದ್ಗಡೆಯಿಂದನೂ ಈ ರೀತಿಯಾದಂಥ ಒಂದು ಡೈವರ್ಸ್ ಎಲ್ಲ ಏನು ಪ್ರೊಸೆಸರ್ಗಳು ಆಗ್ತಾ ಇತ್ತು. ಬಟ್ ಅವರು US ಅಲ್ಲಿ ಇದ್ದಾರಂತೆ. ಸೊ 6-7 ತಿಂಗಳಿಂದ ಸೊ ಇಂಡಿಯಾದಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿ ಗೊತ್ತಾಗಿದೆ. ಬಟ್ ಈ ಒಂದು ವಿಚಾರ ಕೇಳಿದಾಗ ಖಂಡಿತವಾಗ್ಲೂ ನನಗಂತೂ ಶಾಕಿಂಗ್ ಆಗಿದ್ದಂದ್ರೂ ಖಂಡಿತ. ಸೆಲೆಬ್ರಿಟಿ ಲೈಫೇ ಹಾಗೆ, ಏನಾದರೂ ಒಂದು ಚಿಕ್ಕ ಪುಟ್ಟ ಒಂದು ವಿಚಾರಗಳು ಬಂದರೂ ಕೂಡ ದೊಡ್ಡದಾಗಿ ಬಿಂಬಿಸ್ತೀರ. ಅದರಲ್ಲೂ ಎಕ್ಸ್ಪೆಷಲಿ ಒಂದು ಡೈವರ್ಸ್ ಅಂತ ವಿಚಾರ ಬಂದಾಗ ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಬ್ಬ ಕಾಮನ್ ಪರ್ಸನ್ಗೂ ಒಬ್ಬ ಸೆಲೆಬ್ರಿಟಿಗೆ ಇರುವಂಥ ವ್ಯತ್ಯಾಸ ಏನಪ್ಪ ಅಂದರೆ ಕಾಮನ್ ಪರ್ಸನ್ ಒಬ್ಬ ಡೈವರ್ಸ್ ಕೊಡ್ತಾ ಇದ್ದಾರೆ ಅಷ್ಟೊಂದು ಇಂಪ್ರೆಷನ್ ಇರಲ್ಲ. ಸೆಲೆಬ್ರಿಟಿ ಲೈಫ್ ಒಂದು ಪಬ್ಲಿಕೈಸ್ ಆಗಿರುತ್ತೆ. ಅವರ ಪ್ರತಿಯೊಂದು ಒಂದು ಚಟುವಟಿಕೆಗಳನ್ನು ನೋಡ್ತಾ ಇರ್ತಾರೆ. ಸಿನಿಮಾ ಆಗಿರ್ಬೋದು, ಅವರ ಡೈಲಿ ಲೈಫ್ ಸ್ಟೈಲ್ಸ್ ಆಗಿರ್ಬೋದು. ಸೊ ಎಲ್ಲ ನೋಡ್ತಾ ಇದ್ದಾಗ ಈ ರೀತಿಯಾದ ಒಂದು ವಿಚಾರವನ್ನು ಕೇಳಿದಾಗ ನಿಜವಾಗ್ಲೂ ಶಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಆಗಲೇ ಹೇಳಿದಾಗೇ ಒನ್ ಸೈಡಲ್ಲಿ ಇದನ್ನು ಯುವ ಅವರು ಒಂದು ಅಪ್ಲೈ ಮಾಡಿದ್ದಾರೆ ಒಂದು ಡೈವರ್ಸ್ಗೆ. ಸೊ ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಏನು ಕತೆನ ನೋಡಬೇಕು. ಶ್ರೀದೇವಿ ಮೇಡಮ್ ಕಡೆಯಿಂದ ಯಾವ ರೀತಿ ರಿಪ್ಲೈ ಬರುತ್ತೇನೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಸೊ ಒಟ್ಟಾರೆ ಈ ಒಂದು ಸುದ್ದಿ ಕೇಳಿ ಖಂಡಿತವಾಗ್ಲೂ ನಂಗಂತೂ ಶಾಕ್ ಆಯಿತು. ಆ್ಯಂಡ್ ಈ ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು, ಏನು ಕತೆ, ಸೊ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ಒಂದು ವಿಚಾರ ಹೇಳಬೇಕು ಏನಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ನಾನು ಕಳೆದ ಬಾರಿ ವಿಡಿಯೋದು ಕೂಡ ಹೇಳಿದ್ದೀನಿ, ತುಂಬ ಒಂದು ಪರ್ಸೆಂಟೇಜ್ ಆಫ್ ಒಂದು ಡೈವರ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಗೊತ್ತಿಲ್ಲ ಈ ಒಂದು ಜನ್ರೇಷನ್ನಲ್ಲಿ ಒಂದು ಮದುವೆ ಅನ್ನುವಂಥದ್ದು ಒಂದು 2 ರಿಂದ 3 ವರ್ಷ ಅಥವಾ 1 ವರ್ಷ ಸೊ ಈ ರೀತಿಯಾಗಿ ನಡ್ಕೊಂಡೋಗಿ ಮಧ್ಯಕ್ಕೆ ಇಬ್ಬರು ಕೂಡ ಒಂದು ಮ್ಯೂಚುವಲ್ ಆಗಿ ಡೈವರ್ಸ್ ಆಗುವಂಥದ್ದು, ಸಿಂಗಲ್ ಸೈಡ್ ಆಗಿ ಒಂದು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಎಲ್ಲ ಆಗ್ತಿರುವಂಥದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಭಯದ ವಾತಾವರಣ. ಬಟ್ ಅವ್ರದ್ದು ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವರ ವೈಯಕ್ತಿಕ ವಿಚಾರಗಳು, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಸೊ ಅದು ಅವರವರ ವೈಯಕ್ತಿಕವಾಗಿ ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ಒಟ್ಟಾರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.